ಓ ಡಾಕ್ಟ್ರೆ, ನನ್ನ ಮಗ 3 ದಿವಸದಿಂದ ಜ್ವರ 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 ಅಂತಾನೆ ಡಾಕ್ಟ್ರೆ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಒಂದು ಸ್ವಲ್ಪ ನೋಡಿ ಡಾಕ್ಟ್ರೆ. ನೋಡಿ, ನಿಮ್ಮ ಮಗಂದು ಬ್ಲಡ್ ರಿಪೋರ್ಟ್ ಬಂದಿದೆ. ಅವನಿಗೆ ಡೆಂಗ್ಯೂ ಆಗೈತಿ. ಅಯ್ಯೋ ಡಾಕ್ಟ್ರೆ, ನಾನು ಏನು ಮಾಡಲಿ ಡಾಕ್ಟ್ರೆ? ನನ್ನ ಮಗನಿಗೆ ಡೆಂಗ್ಯೂನಾ? ಹಂಗಂದ್ರೆ ಏನಾಗುತ್ತೆ ಡಾಕ್ಟ್ರೆ? ಹೌದು, ನಿಮ್ಮ ಮಗನಿಗೆ ಡೆಂಗ್ಯೂ ಆಗಿದೆ. ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ, ಹುಷಾರಾಗ್ಬೋದು. ನೋಡೋಣ, ಇನ್ನೊಂದು 2 ದಿವಸ ನಮ್ಮ ಹಾಸ್ಪಿಟಲ್ಲೇ ಇರಲಿ. ಸುಬ್ಬಲಕ್ಷ್ಮಿ, ನಮ್ಮ ಮಗುಗೆ ಡೆಂಗ್ಯೂ ಆಗೈತೆ ಅಂತಲೇ, ಏನೇ ಮಾಡೋದೀಗ? ಏನ್ರಿ ಮಾಡೋದೀಗ? ಈಗ ಅಲ್ಲೊಂದು ಸಂದರ್ಭವನ್ನ ವೀಕ್ಷಿಸಿದ್ವಿ. ಆ ಒಂದು ಸಂದರ್ಭದಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಅಂದ್ರೆ ಡೆಂಗ್ಯೂ ಜ್ವರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಡೆಂಗ್ಯೂ ಜ್ವರದ ವಿರುದ್ಧವಾಗಿ ಅಲ್ಲಿರ್ತಕ್ಕಂಥ ಪೋಷಕರು ತುಂಬಾ ಆತಂಕವನ್ನ ಒಳಗೊಂಡಿದ್ದಾರೆ. ಹಾಗಾದ್ರೆ ಡೆಂಗ್ಯೂ ಜ್ವರ ಅನ್ನೋದು ಹೇಗೆ ಬರುತ್ತೆ ಅಂದ್ರೆ, ಇದೊಂದು ವೈರಸ್ ಇಂದ ಉಂಟಾಗುವಂತಹ ಕಾಯಿಲೆ. ಈಡಿಸ್ ಈಜಿಪ್ಟೈ ಅಂತಕ್ಕಂಥ ಸೊಳ್ಳೆ ಕಚ್ಚೋದ್ರಿಂದ ಈ ಒಂದು ಕಾಯಿಲೆ ಹರಡುತ್ತೆ. ಹಾಗಾದ್ರೆ ಹೆಂಗ್ ಹರಡುತ್ತೆ? ಯಾರಿಗೆ ಒಬ್ಬ ಮನುಷ್ಯನಿಗೆ ಡೆಂಗ್ಯೂ ಜ್ವರದಿಂದ ಬಳಲ್ತಾ ಇರ್ತಾನಲ್ಲ, ಅವರನ್ನ ಕಚ್ಚಿದ ಸೊಳ್ಳೆ ಬಂದು ಆರೋಗ್ಯವಂತನನ್ನ ಕಚ್ಚಿದಾಗ ಈ ಒಂದು ಕಾಯಿಲೆ ಹರಡುತ್ತೆ. ಈಡಿಸ್ ಸೊಳ್ಳೆ ಎಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡುತ್ತೆ ಅಂದ್ರೆ, ಇವು ಸ್ವಚ್ಛ ನೀರಿನಲ್ಲಿ ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿಯನ್ನ ಮಾಡ್ತವೆ. ಆದ್ರೆ ಇವು ಕಚ್ಚೋದು ಯಾವಾಗ ಗೊತ್ತಾ? ಹಗಲೊತ್ತಲ್ಲೇ ಹೆಚ್ಚು ಕಚ್ಚೋದು. ಹಾಗಾದ್ರೆ ನಿಮ್ಗೆ ಡೆಂಗ್ಯೂ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಯಾವ ಲಕ್ಷಣದಿಂದ ಇದನ್ನ ನಾವು ಕಂಡುಹಿಡ್ಕೋಬಹುದಪ್ಪ ಅಂತಂದ್ರೆ, ತೀವ್ರತರವಾದ ಜ್ವರ ಮತ್ತೆ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು ಬರೋದು, ಮಾಂಸಖಂಡಗಳು ಕೀಲುಗಳಲ್ಲೆಲ್ಲ ವಿಪರೀತ ನೋವು, ಆಮೇಲೆ ಬಾಯಿ ಮೂಗು ಇದೆಲ್ಲ ಈ ವಸಡಲೆಲ್ಲ ರಕ್ತಸ್ರಾವ ಆಗ್ತಾ ಇರುತ್ತೆ. ಈ ಎಲ್ಲಾ ಲಕ್ಷಣಗಳಿಂದ ಈ ಡೆಂಗ್ಯೂ ಅಂತಕ್ಕಂತಹ ವೈರಸ್ ಅಟ್ಯಾಕ್ ಆಗಿದೆ, ಡೆಂಗ್ಯೂ ಕಾಯಿಲೆ ಬಂದಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾದ್ರೆ ಈ ಡೆಂಗ್ಯೂ ಬರಬಾರ್ದು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲು ಸೊಳ್ಳೆಗಳನ್ನ ನಿಯಂತ್ರಣ ಮಾಡ್ಬೇಕು. ಹಾಗಾದ್ರೆ ಯಾವ ರೀತಿ ನಿಯಂತ್ರಣ ಮಾಡೋದಪ್ಪ ಅಂತಂದ್ರೆ, ಮನೆಯ ಸುತ್ತಮುತ್ತ ಎಲ್ಲೂ ಕೂಡ ನೀರನ್ನ ನಿಲ್ದಲೇ ಇರೋ ರೀತಿ ನೋಡ್ಕೋಬೇಕು. ಎಲ್ಲೇ ನೀರು ನಿಲ್ಲುತ್ತೆ? ಈಗ ಮಳೆಗಾಲ ಆಗಿರೋದ್ರಿಂದ ಸಾಮಾನ್ಯವಾಗಿ ಗಿಡ ಗಂಟೆಗಳ ಹತ್ರ ನೀರು ನಿಂತಿರುತ್ತೆ, ತೆಂಗಿನ ಚಿಪ್ಪು ಮನೆ ಹತ್ರ ಕಾಯಿ ತೊಳೆದಿರ್ತೀವಿ ಅದ್ರೊಳಗೆ ನೀರು ನಿಂತಿರುತ್ತೆ, ಎಳ್ನೀರಿನ ಚಿಪ್ಪಲ್ಲಿ ನಿಂತಿರುತ್ತೆ. ಆಮೇಲೆ ಮನೆ ಸುತ್ತಮುತ್ತ ಏನಾದ್ರು ಗುಂಡಿಗಳಿದ್ರೆ ಆ ಮಳೆ ನೀರು ನಿಂತು ಆ ನೀರು ಆ ಗುಂಡಿ ಒಳಗೆ ಇರುತ್ತೆ. ಅಲ್ಲಿ ಸೊಳ್ಳೆಗಳು ಏನ್ ಮಾಡ್ತವೆ? ಸಂತಾನೋತ್ಪತ್ತಿಯನ್ನ ಮಾಡ್ತವೆ. ಆಮೇಲೆ ಒಡೆದೋಗಿರ್ತಕ್ಕಂಥ ಟೈರ್ಗಳು, ಆಮೇಲೆ ಯಾವ್ದಾದ್ರು ಪಾಟು ಮಡಿಕೆ ಇದೆಲ್ಲ ಸುತ್ತಮುತ್ತ ನಾವು ವೇಸ್ಟ್ ಅಂತ ಎಸ್ತಿರ್ತೀವಿ. ನಮಗೆ ಗೊತ್ತಿಲ್ದಲೆ ಮಳೆ ನೀರು ಅದ್ರೊಳಗೆ ನಿಂತು ಸೊಳ್ಳೆಗಳು ಅದರಲ್ಲಿ ಸಂತಾನೋತ್ಪತ್ತಿ ಮಾಡೋದ್ರ ಮೂಲಕ ತಮ್ಮ ಸಂಖ್ಯೆ ಹೆಚ್ಚಿಸಿಕೊಂಡು ಈ ಒಂದು ಡೆಂಗ್ಯೂ ರೋಗವನ್ನ ಹರಡೋಕೆ ಅವು ಸಹಾಯ ಆಗ್ತವೆ. ಹಾಗಾದ್ರೆ ಡೆಂಗ್ಯೂ ಬರ್ದಲ್ಲಿರೋ ರೀತಿ ಪ್ರತಿಯೊಬ್ಬರು ಕೂಡ ವೈಯಕ್ತಿಕ ರಕ್ಷಣಾ ವಿಧಾನವನ್ನ ಅಳವಡಿಸ್ಕೋಬೇಕು. ಹಾಗಾದ್ರೆ ಏನು ವೈಯಕ್ತಿಕ ರಕ್ಷಣಾ ವಿಧಾನಗಳು? ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಮಲಗುವಾಗ ಸೊಳ್ಳೆ ಪರದೆಯನ್ನ ಬಳಕೆ ಮಾಡಬೇಕು. ಕಿಟಕಿ ಜಾಲರಿಗಳಿಗೆಲ್ಲ ಮೆಸ್ ಅನ್ನ ಅಳವಡಿಸ್ಕೋಬೇಕು. ಆಮೇಲೆ ಸೊಳ್ಳೆ ನಿರೋಧಕ ಗಳನ್ನ ಬಳಕೆ ಮಾಡ್ಬೇಕು. ಯಾವುದು? ಸೊಳ್ಳೆ ಬತ್ತಿ, ಕ್ರೀಮು, ಲಿಕ್ವಿಡ್ ಇವುಗಳನ್ನ ಹಾಕ್ಬೇಕು. ಆಮೇಲೆ ಸೊಳ್ಳೆಗಳು ಸಾಮಾನ್ಯವಾಗಿ ಗಿಡಗಂಟೆಗಳಲ್ಲಿ ಇರೋದ್ರಿಂದ ಆ ಗಿಡಗಂಟೆಗಳ ಮೇಲೆ ರೆಸ್ಟ್ ಮಾಡದೇ ಇರೋ ರೀತಿ ಮನೆಗಳ ಸುತ್ತ ಕಳೆಗಳನ್ನ ಸ್ವಚ್ಛ ಮಾಡ್ಕೋಬೇಕು. ಎಲ್ಲೂ ಹುಲ್ಲಾಗ್ಲಿ ಅನಾವಶ್ಯಕ ಗಿಡಗಳು ಬೆಳೆದಿದ್ರೆ ಅದನ್ನೆಲ್ಲ ಏನ್ ಮಾಡ್ಬೇಕು? ನಾಶ ಮಾಡಿ ಆದಷ್ಟು ವೈಯಕ್ತಿಕವಾದಂತಹ ಗಮನ ಕೊಟ್ಕೊಂಡು ಅದ್ರ ಬಗ್ಗೆ ರಕ್ಷಣೆ